ಒಳ್ಳೇದಾಗ್ಲಿ. ನಮಃ. ಒಳ್ಳೇದಾಗ್ಲಿ. ನಿಮ್ಮನ್ನೇ ಕಾಯ್ತಾ ಇದ್ದೇವೆ. ಹೌದಾ? ತಕ್ಷಣ ಬರಬೇಕು ಅಂತ ಹೇಳಿಬಿಟ್ಟಿದ್ದು. ಅದು ನಿನ್ನದಲ್ಲ, ನನಗೆ ಇನ್ನು ಗೊತ್ತಾಗಿದೆ. ಮದುವೆ ಆಗಿ ಅದು ಹುಟ್ಟರು ಇದೆ ಅಂತ ನನಗೂ ಇನ್ನು ಗೊತ್ತಾಗ್ತದೆ. ಅದು ನಿಮ್ಗೆ ಗೊತ್ತಾ? ಹಾ ನೋಡು. ಯಾರಿಗೆ ಮೊಟ್ಟೆಗೆ ಹಾಕಿ ನೋಡಿ ಹಾಗಾಗಿತ್ತಂತೆ. ನನ್ನಿಂದ ಬಿಗು ಆಗಿದ್ದಾವನಿಗೆ. ಕೆರೆಯಲ್ಲಿ ಮೀನು ಮೇಲೆ ಬಂದು ಬಾಯಿ ಕೇಳಿದ ನೋಡು, ನಿಮಗೀಗ ಆಗ್ಬಹುದು ಆಶ್ಚರ್ಯ, ನನಗೆ ಆಶ್ಚರ್ಯ ಆಗಿತ್ತು. ಏನಿದೆ ಇದೆಲ್ಲ? ಮೊದಲಲ್ಲಿ ನಮ್ಮ ಕಾಲದಲ್ಲಿ ಹಾಗೆ ಕೇಳಿದ್ರೆ ಹೆಣ್ಣನ್ನು ನಾವು ನೋಡುದಲ್ಲ, ನಮ್ಮ ಹಿರಿಯವರು ನೋಡಿದ್ದನ್ನು ನಾವು ಮದುವೆ ಆಗುದು. ನಾವು ನೋಡುದಲ್ಲಿ ಅಂತರ್ಪಟ ತೆಗೆದು ಹಾರ ಹಾಕುವಾಗ ಮುಖ ನೋಡು, ಆ ಕ್ರಮ. ಅಂತರ್ಪಟ ತೆಗೆದು ಹಾರ ಹಾಕ್ಬೇಕು ಅಂತ ಹೇಳಿ ನಿಲ್ಸಿಕ್ಕಾಗುದಿಲ್ಲ. ನಿಂತರೂ ಅವನೇ ಹೋದಂತ ಲೆಕ್ಕ. ಹಾಗೆ ಉಂಟು. ಹಾಗೆ ಹಾರ ಹಾಕುವಾಗ ಹಾರ ಹಾಕ್ತಾ ಇದ್ದೆ, ಅಷ್ಟೊಂದು ಶುರು ಮಾಡಿಬಿಟ್ಲೆ ಅವಳು, ಹೋಗುವ 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 ಅಂತ ಹೇಳಿ. ನಾನು ತಡೆ ತಡೆ ಅಂತ ಹೇಳು. ಆವತ್ತು ಹೋಗುವ ಹೋಗುವ ಹೇಳಿದವಳು ಇವತ್ತುವರೆಗೂ ಹೋಗುವಂತಲೇ ಹೇಳುದೇ. ನಾವೇ ಹೋಗ್ಬೇಕು ಬಿಟ್ರೆ ಅದು ಹೋಗುದಿಲ್ಲ ಅಂತ ಹೇಳ್ತದೆ. ನರದವ್ರು ಬಲ್ಲಿ ಎಂತ ಮಾಡ್ಲಿಕ್ಕೆ ಬರುದಿಲ್ಲ. ಎಲ್ಲ ಹೇಳಿದ್ರು ಅವರು. ಯಾರು ಹೇಳಿದ್ರು? ಎಂತ ಮಾತಾಡ್ತೇವೆ ಮರ. ಅಪ್ಪೋದು ಹೇಳ್ಬಾರ್ದು ಬರ ಇವತ್ತದು. ಮನೆ ಇರ್ತಿಗೆಲ್ಲ ಖರ್ಚು ಮಾಡದೆ ಇರ್ತೀರಾ? ನನಗೆ ಮೊದಲು ಮಾತ್ರ ಹೇಳ್ತಿರೋದು. ಇಲ್ಲ ಯಾವ್ದು ತಿಳ್ಕೊಳ್ಳೋದಿಲ್ಲ, ಇದು ಮಾತ್ರ. ಇಷ್ಟೆಲ್ಲ ಹಂಗ ಮಾಡ್ತಿರ್ಬಾರ್ದು. ಅದಕ್ಕೆ ನಾನು ಅವಳನ್ನೊಬ್ಬಳು ಬಿಡುವುದೇ ಇದಲ್ಲ, ಒಟ್ಟಿಗೆ ಹೋಗುದು, ಕಟ್ಕೊಂಡೆ ಹೋಗುದು. ಆಮೇಲೆ ಮದುವೆ ಆಯ್ತು. ಹೌದು. ಇದು ಹೆಂಗಾಯ್ತು? ಅದು ಹಾಗಾಯ್ತಲ್ಲ, ಇದು ಹೀಗಾಯ್ತು. ಹಾಗಾಗಿ ನಿಮಗೆ ಅದು ಎರಡೂ ಅಭ್ಯಾಸ ಇಲ್ಲ. ಅದಕ್ಕೆ ಇದು ಹೆಂಗಾಯ್ತು? ಮಾವು ಹಾಗೆ, ಅವಳ ಮಾವ, ಅವಳ ಅಣ್ಣ ಹಾಗೆ ಹಾಗೆ. ನಿಮ್ಮ ಅಲ್ಲ, ನಮ್ಮ ಕುಟುಂಬ ಸರಿ ಉಂಟು. ಬಟನ್ನ ಬಟನ್ನ ಬಟ್ಟೆ ಅಂತ ಹೇಳು. ನಾವು ಸಾಮಾನ್ಯ ಸಾಬಣ್ಣ ಮಗಳು. ನೀನ ನಮ್ಮ ಜಕೀರ್ ಮಗಳಲ್ವಾ? ಹೆಸರು ಅಲ್ಲ, ಈಗಲ್ಲ ಮೊದಲಿಂದ ಮೂರಲ್ಲಿ ಇದ್ದವ ಅಲ್ವಾ? ಸರಿಗೆ ಉಂಟು ಅಂತ. ಒಂದೇ ಮನೆ ಇರುವುದು, ಪ್ರಾಮಾಣಿಕರು. ಗೊತ್ತಿಲ್ಲ ನೋಡು. ಅವಳ ಮಗಳು ಹೆಸರು ಜಮೀಲಾ. ಹೇಗಿದ್ದೆ? ನಂದು ಒಳ್ಳೆದುಂಟು, ಒಳ್ಳೆದುಂಟು, ಆರೋಗ್ಯ. ಅದಿರ್ಲಿ, ನಮ್ಮ ಸಂಬಂಧ ಇಲ್ಲ ಬೇಡ. ಅದಲ್ಲ, ಇದು ನಿಮ್ಮ ಅಮ್ಮ ಆಗಿದ್ಲೆ? ಅಮ್ಮ ಹೋದ್ಲ? ಬಹಳ ಒಳ್ಳೆ ಹೆಂಗಸಾಗಿದೆ. ಎಂತ ಮಾತಾಡ್ತೀಯ? ನಂದಿ ಮಾತಾಡ್ಬೇಡ. ಅಮ್ಮ ಹೋದ್ಲ? ಅಮ್ಮ ಸಾಯುವಾಗ ಹೇಳ್ತಾ ಇತ್ತು, ಏನಂತ? ಭಟ್ರದ್ದು ನೋಡ್ಬೇಕು, ನನಗೂ ವಿಷಯ ಗೊತ್ತಾಗಿಲ್ಲ ಮರ. ಗೊತ್ತಿದ್ರೆ ಒಂದ್ಸಲ ಹೋಗ್ತಿದ್ದೆ ನೋಡ್ಲಿಕ್ಕೆ. ಇರ್ಲಿ, ಮತ್ತು ಆಯ್ತು. ಅಪ್ಪ ಒಳ್ಳಿದ್ದಾರೆ. ಗೊತ್ತಾಗಿದೆ ಯಾಕೆ ಹೇಳಿ? ಅಲ್ಲಿ ವೈಕುಂಠ ಸಮಾಧಾನ ಮಾಡುದಿಲ್ಲ, ಗೊತ್ತಾಗ್ತದೆ. ಇರ್ಲಿ ಬಿಡು, ಅದು ನಿಮ್ಮ ಲಕ್ಷ್ಮ ಅಲ್ವಾ? ನಮಸ್ಕಾರ ಮಹಾರಾಜರೇ. ಮಗಳ ಮದುವೆ ಗೊತ್ತಾಯ್ತು ವಿಷಯ. ಅದ್ದೂರಿಯಲ್ಲಿ ಖಂಡಿತ ಮುಂದಾಳಲಿಕ್ಕಿಂತ ಆಗಬೇಕು. ಮಾಡಿಕೊಡುವ. ಏನು ಚಿಂತೆ ಮಾಡೋದು ಬೇಡ. ನೀವು ಕೂತಲ್ಲಿ ಹೇಳುವುದೇ ಬೇಡ. ಯಾರು ಹುಡುಗ ಮಕ್ಕಳಿದ್ದಾರೆ, ಕೆಲಸ ಇವ್ರಿಗೆ ಕೊಡ್ಬೇಕು. ಇವರಿಬ್ರು ಇದ್ದಲ್ಲಿ ಮತ್ತೆ ಯಾರು ಇರುವುದು ಬೇಡ. ಹಾಗಲ್ಲ, ಹಾಗಲ್ಲ, ಆ ಯೋಗ್ಯತೆ ಉಂಟು ಅಂತ. ಆಗ್ಲಪ್ಪ, ಆಗ್ಲಿ, ಬೇಕು ಬೇಕು, ನಿಮ್ಮಂತರ ಬೇಕು ಮಕ್ಕಳು. ಈಗ ನಮ್ಮಿಂದ ಏನಾಗಬೇಕು? ಬಂಡ ಗುದ್ದು ನೀರು ತೆಗಿದ್ದೇವೆ, ಬಂಡ ಗುದ್ದು ನೀರು ತೆಗಿದ್ದೇವೆ. ಚಂದ ಆಯ್ತು.
ಬಂಡೆ ಕುಚ್ಚಿ ತೆಗೆತ್ತೀರ ಅದಿರ್ಲಿ ಹೇಳು ಈಗ ಯಾವ್ದಕ್ಕೂ ಹುಡುಗ ಬರಲಿ ಹುಡುಗ ಈಗ ಹುಡುಗಿ ಶೃಂಗಾರ ಮಾಡ್ಕೊಂಡು ಸರಿ ಹಾಗಿದ್ರೆ ಹಿಂದೆಡೆ ಮಾಡು ಸರಿಯಲ್ಲ ಇದೇ ಮುಹೂರ್ತ ಮಾಡಿ ಹಾರ ಹಾರ ಗರ್ಭವತಿ ಆದಾಗ ನೀವಿಲ್ಲಿ ಮಂಗನ್ ತೋರಿಸಿ ಮಂಗ ಅದು ಉಂಟಂತೆ ಆಗಲ್ಲ ಅವನಿಗೆ ಅರ್ಥ ಆಗಿಲ್ಲ ಹೇಳಿದ್ದು ಮನೆ ಎಂತ ಆಯ್ತು ನಿನಗೆ ಹಾರ ನಿನ್ನ ಹಾರ್ಲಿಕ್ಕೆ ಹೇಳಿದ್ನ ಮುಹೂರ್ತ ಹತ್ರ ಬರ್ತಾ ಉಂಟು ಹಾರ ಅಂತ ಹೇಳಿದ್ದು ಹೂವಿನ ಹಾರ ತಗೊಂಡು ಬರ್ತಾ ಈಗ ಇವರಿಗೆ ಬರಮ್ಮ ಸರಿ ಹಿಡಿಯ ಹಾಗಲ್ವ ಹೀಗೆ ಮಾಡ್ಲಿಕ್ಕೆ ಬರುದಿಲ್ಲ ಸರಿ ಮಾಡ್ತೀನಿ ಮಾವೇ ಅವನ್ ಕೆಲಸ ಮಾಡಲ್ಲ ಆ ಒಬ್ಬರೇ ಇತ್ತಲ್ಲ ಅಲ್ಲ ಬಿಟ್ಟು ಹೋಗಿ ಬರ್ಲಿಕ್ಕೆ ಅಲ್ವಲ್ಲ ಅಂತರ್ಪಟ ಹೀಗಿರ್ಬೇಕು ಹುಡುಗಿ ಮುಖ ಹುಡುಗ ನೋಡಬಾರ್ದು ಹುಡುಗ ಮುಖ ಹುಡುಗಿ ನೋಡಬಾರ್ದು ಮದುವೆ ಬೇಕು ಮತ್ತೆ ಆಗಲ್ಲ ಇಲ್ಲಿವರೆಗಂತೂ ಉಂಟು ಮಾರಾಯ ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ ಅನೇಕ ಅವ್ರಿಗೆ ಎಷ್ಟು ಪುಸ ತುಟ್ಟ ನೋಡ್ತಿಲ್ಲ ನಮಗೇನು ಕೊಡ ಮನೆ ಯಾರು ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಮುಖ ನೋಡಿ ಮಾಲೆ ಹಾಕು ಹೃದಯವರ ಕುಂಭಂತೇವ ಧಾರಾಬಲಂ ದೇವ ವಿದ್ಯಾಬಲಂ ದೈವಮುಖದೇವ ಲಕ್ಷ್ಮೀಪತೆ ಅಂತೂ ಒಳ್ಳೆ ರೀತಿಯಲ್ಲಿ ಮದುವೆ ಮುಗಿಯಿತು ಸರತಿ ಸಾಲೆ ಎಲ್ಲ ಊಟಕ್ಕೆ ಹೋಗಿ ಊಟಕ್ಕೆ ಒಂದು ಸರ್ತಿ ಆಯ್ತು ಅಲ್ಲ ಮುಗೀತಲ್ಲ ಅದೇ ಕೆಲಸ ಮದುವೆ ಮುಗೀತಲ್ಲ ಗೊತ್ತಾಯ್ತಾ ಆಗ ಹಾಕ್ಬಿಡಿ ಅಂತ ಆಗುತ್ತಿಂತ ಮನೆ ಮುಗಿಲಿಲ್ವಾ ಉಮ್ಮಕ್ಕೆ ಮುಗಿ ಮುಂದಿರ ಏ ಮಾಡಿಲ್ವಾ ಕರಿಮಣಿ ಏನು ಉಂಟಾ ಕರಿ ಯಾವ್ದಾರ ಕರಿಮಣಿ ಕೊಡು ಕರಿಮಣಿ ಹೌದು ಅದನ್ನು ತೆಗಿಬೇಕಾದ್ರೆ ನಾ ಹೋಗ್ಬೇಕು ಅದನ್ನು ತೆಗಿಬೇಕಾದ್ರೆ ನಾ ಹೋಗ್ಬೇಕು ಅಂದೆ ಯಾವಾಗ ಹೋಗ್ತೀವಿ ಇದೇ ನೋಡಿ ಬಿಡಿ ಮಾತಾಡಿ ಮಾಡಿ ತಿರ್ತಿದ್ದ ಇವ್ರಿಗಿಲ್ದೆ ನಂಗೆ ಹುಟ್ಟಿದವ ಅದೆಲ್ಲ ಬೇಡ ಅದು ಒಳ್ಳೆ ಮಾತಾಡಿದ್ರು ಎಂತ ಮಗ ಎಂತ ಹೋಗ್ತೀವಿ ಅಪ್ಪ ಕೇಳೋದು ನೀನು ಅಪ್ಪ ಯಾವ ಹೋಗ್ತಾ ಅಂತ ಹೇಳಿ ಅದೆಲ್ಲ ಹೇಳಲಿಕ್ಕೆ ಬರುದಿಲ್ಲ ಮಗ ಈ ಕಾಲ ಬದಲಾವಣೆ ಬಹಳ ಆಗಿದೆ ಮೊದಲೆಲ್ಲ ಈ ತೆಂಗಿನಕಾಯಿ ಹಣ್ಣಾಗಿ ಒಣದ ಮೇಲೆ ಬೀಳ್ತಿತ್ತು ಈಗ ಹಾಗಲ್ಲ ಎಲೆ ಮಿರಳಿ ಉದಿರ್ತಾವ ಹಾಗಾಗಿ ಅಪ್ಪ ಮೊದ್ಲು ಹೋಗ್ತಾ ಮಗ ಮೊದ್ಲು ಹೋಗ್ತಾ ಹೇಳಿ ಖುಷಿ ರೋಗ ಜಾಗ್ರತೆ ಮಾಡ್ಬೇಕು ಗೊತ್ತಾಯ್ತಾ ಏ ಅದಲ್ವೇ ನಾ ಕೊಟ್ಟಿದ್ದ ಲೆಕ್ಕ ಮಾಡ್ದೆ ಅಲ್ಲಿ ಉಂಟಾ ಏ ಮಳೆ ಎಂತ ನಮ್ಮ ಮಾಡಿ ಕೈ ನೋಡಿ ಉಪ್ಪಿನಕಾಯಿ ಸೌಟ್ ಇದ್ದಾಗಿದ್ರು ಯಾಕೆ ಬಿಡಿಸ್ತಾ ಅಂತ ಹೇಳಿ ಮಟ್ಟಿಗೆ ಬಿಡಿಸಿದ ಯಾರು ಮಗ ಎಂತ ಆಯ್ತಾ ಎಂತ ಆಯ್ತು ಬಾರಿ ಬಾರ ಅವನು ಸಿಟ್ಟು ಬಂದ್ರೆ ಅಪಾಯ ಮರೆ ನೀನೇ ಕಳಿಸ್ತೀಯಾ ಅಲ್ಲ ಏನು ಸಮಸ್ಯೆ ಉಂಟು ಎಂತ ಎಲ್ಲರೂ ಉಪ್ಪಿನಕಾಯಿ ಸೌಟು ಕೈಗೆ ನೀನು ಹಾಗೆ ಹೇಳ್ತೀಯಾ ಇದಕ್ಕೆ ಕಾರಣ ನೀನೇ ಅಲ್ಲ ಅಪ್ಪಯ್ಯ ಎಂತಂದ್ರೆ ನೀ ಹೀಗಾಗ್ಲಿಕ್ಕೆ ಕಾರಣ ನೀನೇ ಅಲ್ಲ ಅಪ್ಪಯ್ಯ ಹಾಗೆ ಹೇಳಲಿಕ್ಕೆ ಬರುದಿಲ್ಲ ಮಗನೇ ನೀವು ಉದಾಹರಣೆ ಕೊಡ್ತೀನಿ ನಾವು ಈ ಕೊಟ್ಟೆ ಕಡುಬು ನೋಡಿದ್ದೀನಿ ನೀನು ಹುಡುಗು ಬಟ್ಟೆ ಕಡುಬು ಹೇಗೆ ಮಾಡೋದು ಹೇಗೆ ಮಾಡೋದು? ಹಲಸಿನೆಲೆ ತಂದು ಬಟ್ಟೆಯನ್ನು ಹಾಕಿಸಿ ಆಮೇಲೆ ಹಿಟ್ಟನ್ನು ಹಾಕಿ ಆಟದಲ್ಲಿ ಇಟ್ಟ ಮೇಲೆ ಬೆಂದ ಮೇಲೆ ಹೌದಾ ಹಾಗಾದ್ರೆ ಕೇಳುದು ಈ ಕೊಟ್ಟೆ ಕಡುಬಿಗೆ ಆಕಾರ ಬರುವುದು ಹೊಟ್ಟೆಯಿಂದಲೋ ಹಿಟ್ಟಿನಿಂದಲೋ ಯಾವ್ದಿಂದ
ಹೊಟ್ಟೆಯಿಂದಲೇ ಆಕಾರ ಬರುದು. ಹಾಗಾಗಿ ಈ ಕಡುಬಿಗೆ ಆಕಾರ ಬಂದದ್ದು ಈ ಹೊಟ್ಟೆಯಿಂದಲೇ ಹೊರತು ನನ್ನಿಂದಲ್ಲ, ಗೊತ್ತಾಯ್ತಾ? ಅಪ್ಪಯ್ಯ ಹಾ. ಹಾಗಿದ್ರೆ ಆ ಹೊಟ್ಟೆಗೆ ಹಿಟ್ಟು ಹೋಯ್ದವ್ರು ಯಾರು? ಮಾತಾಡ್ದೆ. ಹೌದಪ್ಪ, ಹೌದು ಮಾರಾಯ. ಹೊಟ್ಟೆಗೆ ಹಿಟ್ಟಾಕದ್ ನಾನಾದ್ರೂ ಆಕಾರ ಮುಖ್ಯ ಅಂತ ಹೇಳುದು ನಾನು. ಆಕಾರ ಬರೋದು ಹೊಟ್ಟೆಯಿಂದ ಬಿಟ್ರೆ ಹಾಕಿ ಹಿಟ್ಟಿನಿಂದಲ್ಲ, ಗೊತ್ತಾಯ್ತಾ? ಇರ್ಲಿ ಇರ್ಲಿ. ಒಳ್ಳೆ ಎಲೆ ತರಬೇಕಿತ್ತು. ನೀವು ತಂದು ಎಲೆ ಹಾಕಿದವ್ರೆ ಅಂತ. ಏನಿಲ್ಲ, ಏನ್ ಮಾಡುವ. ಇರ್ಲಿ, ಈಗ ಒಂದು 5 ಜನ ಮುತ್ತೈದರು ಬರ್ಬೇಕು. ಬೇಡಪ್ಪ, ನಂಗೆ ಕೊಡಿ, ಇವ್ರಿಗೆ ನಂಗೆ ಕೊಡಿ, ನಾನು ಮುಟ್ತದೆ. ಏನ್ ಬಿಡುತ್ತೆ ಅದಲ್ಲ. ನೀನ್ ಮುಟ್ಲಿಕ್ಕೆ ಒಪ್ಪುಂಟ ಕೇಳುದ? ಯಾಕೆ ಇಲ್ಲ? ನಿನಗೆ ಮದುವೆ ಆಗಿಲ್ಲ, ಹೌದಾ? ನಾನು ಉಂಗುರು ಇಲ್ಲ, ಕರಿಮಣಿ ಇಲ್ಲ, ಮದುವೆ ಆಗಿಲ್ಲ. ಈ ಮುತ್ತೈದೆ ಅಲ್ಲ, ಮುಟ್ಟಿ ಹಾಗೆ ಅದೆಲ್ಲ ಮುಂದೆ ಬರ್ತದೆ. ಓ ಮುಂದೆ ಮುಂದೆ ಈಗ ತಿರುಗ ಹಾ. ಯಾರ್ಯಾರು ಯಾಕೆ ಹುಡುಕುವುದು? ಪರಮ ಮುತ್ತೈದೆ ಹೆಣ್ತಿ ಇಲ್ವಾ ಇಲ್ಲಿ? ಪುಟ ಹೊಳೆ ಕಳಿಸಿ. ನಾಯಿ ಕಾಲ ಹಾಕ್ತಾರೆ, ಹೀಗೆ ಮಾಡ್ಕೊಂಡು ನಾವು ಮುಂದುವರ್ತೇವೆ. ಹೌದು. ಮಾಂಗಲ್ಯಂ ತಸ್ತು ನಾನೇನ ಮಮ ಜೀವನ ಹೇತೂನ ಯಂತೆ ಬದ್ನಾಭಿಷುಭಗೆ ತ್ವಂ ಜೀವ ಶರದ ಶತಂ ಕಟ್ಟೋ. ಉಪದ್ರ ಕೊಡುದು ಬೇಡ, ಸರಿ ಮಾಡ್ತಿಲ್ಲ. ಇಲ್ಲಿರ್ತೇನೆ ಸಮಸ್ಯೆ ಮಾಡುದು ಬೇಡ. ಇದರಾಗಲೇ ಇಲ್ಲ. ಅವಳು ಹೋಗುವ ಹೋಗುವ ಹೇಳುವುದು, ಇವು ಎಲ್ಲಿಗೆ ಹೇಳುವುದು. ಅವ್ರೊಳಗೆ ಹೊಲಿಸ್ಕೊಂಡು ಇನ್ನು ಬಲಗೈಯಲ್ಲಿ ಬಲಗೈ ಹಿಡಿದುಕೋ. ನಾನು ಹೇಳ್ದಾಗ ಹೇಳ್ತಾ ಸುತ್ತೋಗ್ಬೇಕಾಯ್ತಾ? ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ. ಹಾಗೆ ಒಂದು ಹೀಗೆ ಕೂತ್ಕೊಳ್ಳಿ. ಮಂಗಳಾರತಿ ಉಂಟಾ? ಕಾಮಿನಿರನ್ನಳೆ ಸಮ ಸುಂದರಗೆ ಕಾಮಾರಿಗೆ ಕೋಮಂದಿತಗೆ ಸ್ವಾಮಿಯವರಗೆ ಕರುಣಾಕರಿಗೆ ಸ್ವಾಮಿಯರು ನಿಮ್ಗೆಲ್ಲ ಎಂತ ಆಯ್ತು? ಮದುವೆ ಮಾಡಿದ್ರಲ್ಲ ಪಾಪ. ಅದು ಕುಡಿ. ರೋಗ ಯಾರಿಗಿರ್ತದೆ? ನಾನು ಮಂತ್ರ ಹೇಳ್ತಿದ್ದೆ, ನೀವು ಸಮಸ್ಯೆ ಮಾಡ್ತಾರೆ. ನೀವು ಮಂತ್ರವಾ? ಹೌದು. ಕೇಳಿಸ್ತಾ ಇಲ್ಲ. ಕೇಳಿಸುವುದು ಹಾಕದು ಅಂದ್ರೆ ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ. ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಗ್ತದೆ. ಈಗ ಯಾಕಂದ್ರೆ ಸುದ್ದಿಯೇ ಓಟ್ಬಿಡ ಹೊರ ಇಟ್ಕೊಳ್ಳಿ. ಒಂದು ವರ್ಷ ಇಬ್ಬರಿಗೆ ಕೊಟ್ಟು 6 ಕಾಲ ಆಗಿ ಒಂದು ಮಗುವಾಗಿ ಅಂತ ತಂದೆಯವರಾಗಿ ಆಶೀರ್ವಾದ ಮಾಡಿ ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ. ಸರ್ವಭ್ಯೋ ನಮಃ. ಸರಿ, ಇಲ್ಲೇ ಕಾರ್ಯ ಆಗಿದೆ. ಉಳಿದೆಲ್ಲ ಆ ಕಡೆ ಉಂಟು, ವಿಶ್ರಾಂತಿ ಪಡೆಯುತ್ತೆ. ಎಲ್ರಿಗೂ ವ್ಯವಸ್ಥೆ. ಎಲ್ಲರೂ ಸಿಹಿ ಹಂಚಿ ದಾರೆ ಎಲ್ಲ ಆಯ್ತು, ಮಾಂಗಲ್ಯ ಕಟ್ಟಿ ಆಯ್ತು, ನೋಡಿ ಎಲ್ಲ ವ್ಯವಸ್ಥೆ ವ್ಯವಸ್ಥೆ ವ್ಯವಸ್ಥೆ. ತುಂಬಿದ ಸಭೆಗಾಯ್ತು. ಈಗ ಉಳಿದವರಿಗೆ ಆಗ್ಬೇಕು. ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಆಯ್ತಾ? ಆಯ್ತು ಆಯ್ತು. ಮತ್ತೇನಾದ್ರೂ ನಮ್ಮ ಮದುವೆ ಆದಾಗ ಒಂದು ಇದೇ ರೀತಿ ಸಹಕರಿಸಿಕೊಳ್ಬೇಕು. ಓ, ನಮ್ಮ ಮದುವೆಗೂ ಹೀಗೆ ಬಂದು ಸಹಕರಿಸಬೇಕು. ನಿಮಗ್ ಮದುವೆ ಹೌದು. ಅಂತಪ್ಪ ಅಂತ ಹೇಳುದು ನಾವು. ಅಲ್ಲ ನೋಡುವ. ಆ ಸಮಯದಲ್ಲಿ ಒಂದು ಇದ್ರೆ ಹೇಳ್ತೀನಿ. ಮೊದಲೇ ಒಂದು ಹೇಳಿ. ಅಡ್ಡಿಲ್ಲ ಅಡ್ಡಿಲ್ಲ, ಸರಿ, ಅಡ್ಡಿಲ್ಲ ಅಡ್ಡಿಲ್ಲ. ಬರ್ತೇನಮ್ಮ. ಇವತ್ತು ಬೇಡ, ಹೌದಾ? ನಾಳೆಗ? ಆಯ್ತು. ಸರಿ, ನೋಡ್ಕೊಳ್ಳಿ ಅಂತ ಮಾಡ್ತೀವಿ ಅಂತ ಹೇಳಿ ಇದ್ದದ್ದೇ ಮಾಡ್ತಿರ್ತೀರ. ನಂಗೆ ಹೇಳ್ತಿಲ್ಲ, ನಂಗೆ ಹೇಳ್ತಿಲ್ಲ. ಇವತ್ತು ತೆಗಿದ್ದೆ ನಾನು. ಆಯ್ತು ಆಯ್ತು. ಇದ್ದದ್ದೇ ಮಾಡ್ತಾರೆ, ಹೋದಲ್ಲ ಮನೆಯಲ್ಲಿ ಗೊತ್ತಿರೋದಿಲ್ಲ ಅಂತೇಳಿ. ಏನು ಆಯ್ತು. ನಿಮ್ಗೆ ಎಂತ ಆಯ್ತಾ? ಅವಳು ನಡೆದಲ್ಲ. ಅವಳು ಇರುದೇ ಹಾಗೆ. ನೀನೊಂದು ಆಯ್ತಾಯ್ತು ಅಂದ್ರೆ ಆಗುದಿಲ್ಲ, ಹೋಗುದಿಲ್ಲ ಅದು. ನಾನೇ ಅಮ್ಮನ ಕರ್ಕೊಂಡು ಊಟ ಮಾಡಿಸ್ಕೊಂಡು ನಿಧಾನ ಮನೆಗೆ ಹೋಗು. ನಾನು ಮಾರಾಟಕ್ಕೆ ಮಾತಾಡಿ ಬರ್ತೇನೆ, ಆಯ್ತಾ? ಹೌದೇ? ಹೋಗ್ಬರ್ತೇನೆ. ಓ
ಯಾರ ಈಗ ತಕೊಂಡು ಹಾಗೆ ಹಾಕುದು ಅವಳ ಈಗ ತಕ್ಷಣ ಅಲ್ಲ ನೆಲ ಉಂಟದ್ದು ಅವರಾಯ್ತಲ್ಲ ಇವ್ರೆಂತ ಮಾಡು ಅಂದ ಹೋಗದೆ ಅವ್ರು ಸ್ವತಃ ಕೊಡುದಿಲ್ಲ ಹಾಗೆ ಹಾಗೆ ಹೋಗಿ ಆಯ್ತಾ? ಹಾ, ಬನ್ನಿ, ಬನ್ನಿ, ಬನ್ನಿ.